ಲೇ ಬುದ್ರಿ, ನೀನಂತೂ ಬೊತ್ತ 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 ಅಂತ ಬದಲಾಯ್ತಿದ್ಯಾ. ಹಿಂಗೇನಿಯ ಮೊದ್ಲಿಂದನೂ ಇದ್ದಿದ್ರೆ ಸಂದಕ್ಕಾದ್ರೂ ಇರೋದು. ಈಗ ನೋಡಿ ನಿಂಗೆ ಪರವಾಗಿಲ್ಲ, ಗಿರ್ಚಾಡೋದು ಎಲ್ಲನೂ ಗುಣ ಎಲ್ಲನೂ ಹೊಂಟೋಗ್ಬಿಟ್ಟೈತಿ. ಸಮಾಧಾನವಾಗಿ ಮಾತಾಡ್ತೀಯ. ನೋಡು, ಪಾಠ ಗೀಟ ಎಲ್ಲ ನೋಡ್ಕೊಳಕ್ ಗೊತ್ತಿದ್ಯಾ. ಈಗ ಮೊದಲು ಥರ ಇಲ್ಲ. ಚೆನ್ನಾಗಿ ಬದಲಾಗ್ಬಿಟ್ಟಿದ್ದೀಗ ಬಿಡು. ನೀನಂತೂ ಎಲ್ಲನೂ ಒಳ್ಳೇದಾಯ್ತದೆ. ಹಿಂಗೇನಿಯ ಇದು ಬಿಡು. ಹೆಂಗೋ ಮಕ್ಕಳು ಈಕ್ಕಳನ್ನೆಲ್ಲ ಸಂದಕ್ಕೆ ನೋಡ್ಕೊಂಡು ಎಲ್ಲ ಚೆನ್ನಾಗಿದ್ಬಿಟ್ರೆ ಸಾಕು. ನೋಡು, ನನಗೂ ಅರ್ಥ ಆಯಿತು. ನಿನ್ನ ಅವಳನ್ನ ಜೊತೆಯಾಗೇನಿಯ ಹಂಗೆಲ್ಲ ಇರ್ಸೋಕ್ಕೆ ಇದ್ರೆ ಚೆನ್ನಾಗಿರಲ್ಲ, ಕಿತ್ತಾಡ್ತೀರ ಅಂತೇಳಿ. ಈಗ ಬೇರೆ ಇರೋದಕ್ಕೆ ನೋಡು, ಎಷ್ಟು ಸಮಾಧಾನವಾಗಿ ಎಷ್ಟು ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನನಗಂತೂ ಗೋಲು ಆನಂದ ಆಯ್ತಾಯ್ತು. ನನಗಂತೂ ದೂರ ಇದ್ರೂ ಪರವಾಗಿಲ್ಲ, ಮನೆಯಾಗೆ ನೆಮ್ಮದಿಯಾಗಿರಬೇಕು. ಇಲ್ಲಿ ನೀನು ನೆಮ್ಮದಿಯಾಗಿದ್ದೀಗಲ್ಲ ಕಿತ್ತಾಡ್ದಿದ್ದಂಗೆ, ನಂಗೆ ಅಷ್ಟೇ ನೀನೇ ಸಾಕು ಬಿಡು. ರೀ, ನನಗೆ ನಿಮ್ಮ ಮೇಲೆ ಪಿರುತಿ ಇಲ್ವಾ? ಪಿರುತಿ ಐತೆ. ಆದರೆ ಮನೆಯಾಳಿ ನೋಡಿದ್ರೆ ನಿಮ್ಮ ಮೇಲೆ ಪಾಪ ಬಂದ್ಬಿಡ್ತದೆ ಅಷ್ಟೇ ನನಗೆ. ಅದಕ್ಕೆ ಇಷ್ಟೆಲ್ಲ ಕಿತ್ತಾಡೋದು ನಾನು ರೀ. ಆ ಮನೆಯಾಳಿನ ಎಲ್ಲಿ ಮನೆ ಮಾಡ್ಬಿಟ್ಟು ಮಡಗಿದ್ದೀರಾ? ಬಸಪ್ಪರ್ದು ಮನೆ ಐತಲ್ಲ, ಅಲ್ಲಿ ಇಕ್ಕಿದ್ದೀನಿ. ಮನೆ ಸಣ್ಣದೇನೆ, ಬೇರೆ ಮನೆಗಳೆಲ್ಲೂ ಸಿಗಲಿಲ್ಲ. ಅದಕ್ಕೆ ಯಾವುದೋ ಒಂದು ಮನೆಗೆ ಇರಲಿ, ಸದ್ಯಕ್ಕೆ ನೋಡೋಣ ಅಂತ ತಿಳ್ಬಿಟ್ಟು ಆ ಸದ್ಯಕ್ಕೆ ಅಲ್ಲೇನಿ ಇರ್ಸಿವ್ನಿ. ಹೌದಾ? ಹೋದ್ರೆ ಹೋಗ್ಲಿ ಬಿಡಿ. ಇನ್ನೇನಂತ ಎಲ್ಲೋ ಅಂತ ಕಿತ್ತಾಡಲ್ಲ. ಇನ್ನು ಮ್ಯಾಲೆ ನಾವು ಚೆನ್ನಾಗಿರನ್ರಿ, ಸರಿನಾ? ಇನ್ನು ಮ್ಯಾಲೆ ಏನು ಕಿತ್ತಾಡೋದು ಏನು ಬೇಡ. ಹೊಂದ್ಕೊಂಡು ಸಂದಕ್ಕೆ ಮುಂದೆ ಜೀವನ ಮಾಡ್ಕೊಂಡು ಹೋಗನಿ ಅಷ್ಟೇ. ಅವಳ ಹತ್ರ ಹೋಗೋಕ್ಕೆ ಹೋಗ್ಬೇಡ್ರಿ ಶಾನೆ. ಅವಳ ಮಗಳಿಗೊಂದು ಮದುವೆ ಮಾಡ್ಬಿಟ್ಟತ್ತಾಗೆ ಕಳಿಸ್ಬಿಟ್ಟತ್ತಾಗೆ ನಾವೇನಿಯ ನೆಮ್ಮದಿಯಾಗಿರೋಣ. ಸರಿ ಸರಿ ಆಯ್ತು. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನಿನ್ನ ಮೇಲೆ ನೀವು ಬುಲ್ ಪಿರುತ್ತಿರೋದು. ಅವಳ ಮೇಲೆ ನನಗೆ ಏನು ಪಿರುತಿ ಐತೆ? ನನಗೆ ಒಂಚೂರು ಪಿರುತಿ ಇಲ್ಲ ಅವಳ ಮೇಲೆ. ಇರೋದೆಲ್ಲ ನಿನ್ನ ಮೇಲೆ ಏನಿಯ ಪಿರುತಿ. ಬೋದ್ರಿ, ನೀನು ನನಗೆ ಒಂಥರ ಫ್ಲೇವರ್, ಲವ್ ಫ್ಲೇವರ್. ನೀನೇನು ತಲೆ ಕೆಡ್ಸ್ಕೊಬೇಡ. ನೋಡಿ ನನಗೆ ಗೊತ್ತು ರೀ, ನಿಮಗೆ ನನ್ನ ಮೇಲೆ ಪಿರುತಿ ಶಾನೆ ಐತಿ ಅಂತ. ಆ ಮನೆಯಲ್ಲಿರೋದಕ್ಕೆ ನೀವು ನನ್ನ ಮೇಲೆ ಪಿರುತಿ ತೋರಿಸ್ತಿರಲಿಲ್ಲ ಅಷ್ಟೇನೆ. ಈಗೆಲ್ಲ ಪಿರುತಿನೇ ತೋರಿಸ್ತಿದ್ದೀರಲ್ಲ ಅಷ್ಟೇನೆ ಸಾಕು. ಸರಿ ಆಯಿತು ರೀ. ನಾನು ಸ್ವಲ್ಪ ಕೆಲಸ ಐತಿ, ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಅಲ್ದ ಕಡೆ ಹೋಗ್ಬಿಟ್ಟು ಉಳ್ದಿರೋದೆಲ್ಲ ನೋಡ್ಕೊತೀನಿ. ಸರಿ ಆಯಿತು. ಅಯ್ಯಪ್ಪ, ಇನ್ನಿಬ್ರು ಎಂಟರ್ನೂ ನಿಭಾಯಿಸೋದನ್ನು ಕಲ್ತ್ಕೋಬೇಕು ಅಷ್ಟೇ. ನೀನೇನು ಮಾಡೋಕ್ಕಾಗಿಲ್ಲ. ಇವಳ ಹತ್ರನೂ ಸಂದಾಕಿರ್ಬೇಕು, ಅವಳ ಹತ್ರನೂ ಸಂದಾಕಿರ್ಬೇಕು. ಇಲ್ಲ ಅಂದ್ಬಿಟ್ರೆ ಅಷ್ಟೇನೆ ಏನೋ ಒಂದು ಆಗ್ಬಿಟ್ಟು ಜುಟ್ಟು ಹಿಡ್ಕೊಂಬಿಟ್ಟು ತಿರ್ಗಾ ಮರ್ಯಾದೆ ಕಳಿತಾವ ನಂದು. ಯಾಕೆ ಬೇಕು ಸುಮ್ಮನೆ ಏನೋ ಒಂದು. ಸರಿ ಬಿಡು. ಇವಳನ್ನ ಕಂಡ್ರು ಇಷ್ಟ, ಅವಳನ್ನ ಕಂಡ್ರು ಇಷ್ಟ ನಂಗೆ ಇದ್ಬಿಟ್ರೆ ಸಾಕು. ಸದ್ಯಕ್ಕೆ ನಂಗೆ ಇಬ್ಬರು ಇಲ್ಲ ಅಂದ್ರೆ ನೀನು ನೆಮ್ಮದಿ ಶಾನೆ. ಆದರೆ ಏನು ಮಾಡೋಕ್ಕಾಯ್ತದೆ? ಕಟ್ಕೊಂಡ ಮೇಲೆ ಕಳ್ಸೋಕ್ಕಾಯ್ತದೆ? ಆಗೋದಿಲ್ಲ ತಾನೇ. ನೀನು ಅವಳ ಮನೆಗೆ ಬೇರೆ ಹೋಗ್ಬೇಕು. ಒಂದು ಸ್ವಲ್ಪ ಹೊತ್ತು ಹೊಲ್ತಕ್ಕೆ ಹೋಗ್ಬಿಟ್ಟು ಬಂದು ಆಮೇಕಿಂದ ಅವಳ ಮನೆ ಬೇರೆ ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಯಾಕೆ ಅಲ್ವಾ? ಅದು ಬೇರೆನೇ. ಇರು. ಅಯ್ಯೋ, ಏನೇ ನಿನ್ನ ಯೋಗ್ಯತೆ ಎಷ್ಟೈತೋ ಅಷ್ಟೇ ಚೆನ್ನಾಗಿರೋ ಮನೆ ಸಿಕ್ಬಿಟ್ಟೈತೆ ನಿನಗಂತೂ. ಈ ಬೊದ್ರಿ ಸಮಕ್ಕೆ ಬರೋಕ್ಕೆ ನೋಡ್ತೀಯಲ್ಲ ನೀನು. ನಿನ್ನ ಯೋಗ್ಯತೆ ಏನು ಅಂತ ಈಗ ಅರ್ಥ ಆಯ್ತಾ? ನಿನ್ನ ಯೋಗ್ಯತೆ ಎಲ್ಲನೂ ಇಷ್ಟೇನೇನೆ. ಇದೇ ಮನೆಗೆ ನೀನು ಇರಬೇಕು. ಲೈ, ಇಲ್ಲಿಗೆ ಬರೋಕೋದೆ ನೀನು ಪಡ ನೀನು ಬಿದ್ದಿರೋದು ಬಿಟ್ಬಿಟ್ಟು ಬಂದ್ಬಿಡ್ತಾಳೆ ಇಲ್ಲಿ ನಾನು ಡೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತಂದರೆ ನಾನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ಯಾಕೆ ನಮ್ಮ ಮನೆಗೆ ಬಂದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಈ ಕಿಸ್ಕೊಂಡು ನಿಂತ್ಕೊಂಡು ಬಂದವಳೆ. ಹಂಗಲ್ಲ, ನಿನ್ನ ಯೋಗ್ಯತೆ ಏನು ಅಂತ ತೋರ್ಸೋಣ ಅಂತ ಬಂದೆ. ನಿನ್ನ ಯೋಗ್ಯತೆ ಈಗ ಗೊತ್ತಾಯ್ತಲ್ಲ, ನಿನ್ನ ಯೋಗ್ಯತೆ ಏನು ಅಂತ ಹೇಳಿ. ಹಬ್ಬಬ್ಬಬ್ಬ, ಈ ಮನೇನೋ ನೀನು ಇಷ್ಟೇ ಕಡೆ ನಿನ್ನ ಯೋಗ್ಯತೆ. ನೀನು ಯಾವತ್ತೂ ನನ್ನ ಸಮಕ್ಕೆ ಬರೋಕ್ಕೆ ನೋಡಲೇಬಾರ್ದು ನೀನಂತೂ. ಸರಿನಾ? ನೆಲದಾಗೆ ಇರಬೇಕು, ಆಕಾಶದಾಗೇನೇ ಇರಬೇಕು. ಏನು ಗತಿ ಇಲ್ದಿರ ಮನೆಯಿಂದ ಬಂದಿರ ನಿನಗೆ ಯಾವ ದುರಂಕರ ಅಫಿಷಿಯಲಾಗಿ ಸ್ಟ್ಯಾಂಡರ್ಡಾಗಿ ಅದು ನನ್ನ ಮನೆಗೇನೇ ಬಂದು ಬಿದ್ದಿರಬೇಕು ಅಂತ ಹೇಳ್ಬಿಟ್ಟು ಏನು ದುರಂಕರ ದೌಲತ್ತು. ಹಬ್ಬಬ್ಬಬ್ಬಬ್ಬಬ್ಬಬ್ಬ, ಜಾಸ್ತಿ ದಿನ ಏನು ಉಳಿಯೋದೇ ಇಲ್ಲ. ಈಗ ನೋಡ್ದ ನಿಂದೇನು ಉಳಿಲೇ ಇಲ್ಲ. ಲೇ, ನಾನೇನು ಗೊತ್ತಿಗೆಟ್ಟಿಲ್ಲ. ನನಗೂ ಮನೆ ನೋಡ್ತಾನೆ ನನ್ನ ಗಂಡ. ಈಗ ಸದ್ಯಕ್ಕೆ ಈ ಮನೆಗಿದ್ದೀವಿ ಅಂದಿದ್ದ ತಕ್ಷಣ ಏನಿಯ ಎಲ್ಲ ನಮಗೇನು ಗೊತ್ತಿಗೆಟ್ಟಿದ್ದೀವಿ ಅಂತ ಅಲ್ಲ, ನಮಗೂ ಬರ್ತದೆ ಟೈಮು ಅಂತನೇನಿಯ. ಇವಾಗ ನೀನು ಆ ಮನೆಯೇ ಬೇಕು ಅಂತ ಬಾಯಿ ಬಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಮನೆಗೆ ಸದ್ಯಕ್ಕೆ ಬಂದಿದ್ದೀವಿ ನೋಡೆ. ಸುಮ್ಕೆ ಏನೇನು ಅಂತಾಗ ನಿನ್ನ ಕಿತ್ತಾಡ್ಕೊಂಡು ಜಗಳಕ್ಕೆ ಬರ್ಬೇಡ. ನಿನ್ನ ಮನೆಗೆ ಬಂದಿದ್ದೇನೆಯೇ ತೆಪ್ಪು. ನೀನು ಯಾರು ನಮ್ಮ ಮನೆಗೆ ಬಾ ಅಂತ ಆರ್ತಿ ಎತ್ಬಿಟ್ಟು ಕರೆದಿದ್ದು ಬಂದು ಆಡ್ಕತ್ತಿಯಲ್ಲ. ನೀನು ನಾಚಿಕೆ ಹಾಕಿಲ್ವೇನೆ ನಿನಗೆ? ಹೋಗು ಸುಮ್ಕೆನೆಯ, ನನ್ನ ಸಬಸಕ್ಕೆ ಬರಬೇಡ ನೀನು. ನನ್ನ ಯೋಗ್ಯತೆ ಇರಂತೆ ಮೊದಲು ನಿನ್ನ ಯೋಗ್ಯತೆ ನೋಡ್ಕ. ನಿಮ್ಮನೆ ನಿನಗೇನೇ ಯಾವಿದೂ ಇಲ್ಲ. ಇವನೋ ದೊಡ್ಡ ಮನೆಗಿದ್ದೀನಿ ಅಂತ ಕಿಸಿಬೇಡ. ನನಗೂ ಟೈಮ್ ಬರ್ತದೆ. ನೋಡ್ತಾನೆ ನೀನು ಯೋಗ್ಯತೆ ಕರೆಕ್ಟಾಗಿ ನನ್ನ ಗಂಡ ನಿನ್ನ ಕರ್ಕೊಂಬಿಟ್ಟು ಬಂದು ಇಕ್ಕವನಿ. ಅದೇ ನನಗಾಗಿದ್ರೆ ಅರಮನೆ ಅಂತ ಮನೆಯೇ ಮಾಡಬೇಕಿತ್ತು. ಯಾಕಂದರೆ ನನ್ನಂಥ ಮನೆತನ ಕಡೆ ನಂದು, ನಿನ್ನಂಥ ಮನೆತನ ಅಲ್ಲ ಕಡೆ ನಂದು. ಸರಿನೇ? ಸರಿ ಬರ್ತೀನಿ. ಹೆಂಗಿದ್ಯೋ ಅಂತ ನೋಡೋಣ ಅಂತ ಬಂದೆ. ನೀನು ನೋಡಿ ಭಾಳ ಖುಷಿ ಆಯಿತು. ನಿನ್ನ ಈ ಮನೆನ ನಿನ್ನ ಗತಿನ ನೋಡಿ ಭಾಳ ಸಂತೋಷ ಆಗ್ತಾಯಿತ್ತು ನನಗಂತೂ. ಸರಿ
ನಾನು ಎಲೆಕ್ಷನ್ನು ನಿಂತ್ಕೊಂಡು ಗೆಲ್ಲಬೇಕು ನಾನು. ನನಗೆ ಅಷ್ಟು ಇಷ್ಟು ಅಷ್ಟೇ ನನಗಂತೂ ನಾನು ಟಾಪ್ ಲೆವೆಲಾಗಿರಬೇಕು. ಅಷ್ಟು ಇಷ್ಟಕ್ಕೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಆಸೆ ಇಲ್ಲ ನನಗೆ. ನೀನು ಬಿದ್ದಿರು ಇಲ್ಲೇ ನೆನೆಯ. ಲೇಯ್, ನೀನು ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ಆಪೋಸಿಟಾಗಿ ನಾನು ನಿಂತ್ಕೊತೀನಿ, ನೋಡ್ತೀರಿ. ಇಷ್ಟು ದಿನ ಅಯ್ಯೋ ಪಾಪ ಅಂತ ಸುಮ್ಮನೆ ಇದ್ದೆ ಕಿತ್ತಾಡ್ದಿದ್ದಂಗೆ. ಈಗ ನೀನೇ ಇಷ್ಟು ಬಿಟ್ಟು ಕುಂತಿದೀಯ, ನೀನೇ ಇಷ್ಟು ಕಿತ್ತಾಡ್ತಿದ್ದೀಗ ಅಂತಂದಮೇಲೆ ನಾನು ಕಿತ್ತಾಡ್ದಿದ್ದಂಗೆ ಇದ್ದೀನೇನೆ. ನಾನು ಅದಕ್ಕೂ ಶಾನೆ ಏನಿಯ ಕಿತ್ತಾಡ್ತೀನಿ. ಮೊಳ್ಳಿ ಮಿಂಚುಳ್ಳಿ ಏನು ದೌಲತ್ ಮಾಡ್ತಾಳೆ ನೋಡ್ದ. ಅಬ್ಬಬ್ಬಬ್ಬಬ್ಬಬ್ಬ. ಏನೋ ನೀನು ಎಲೆಕ್ಷನ್ನು, ಓ ಭ್ರಮೆ. ಎಲೆಕ್ಷನ್ನು ನಿಂತ್ಕೊತಾಳಂತ. ಎಲೆಕ್ಷನ್ ಪದದ ಅರ್ಥ ಗೊತ್ತೇನೆ ನಿನಗೆ? ನಾನು ಮೊದಲಿಂದನೂ ರಾಜಕೀಯ, ಮುಂದೇನು ರಾಜಕೀಯ. ನನ್ನೇನು ನಿಂತಾರ ಅಂತ ಅನ್ಕೊಬಿಟ್ಟ. ಹೈ, ಹೋಗಿ ಉಂಡ್ಬಿಟ್ಟು ಮನೆಗೇನೆ ಸೋರ್ತದೇನೋ, ನೀಟಾಗೆಲ್ಲ ತ್ಯಾಪಿ ಹಾಕು. ಬಂದ್ಬಿಟ್ಲು ಹೇಳಕ್ಕೆ ಇವಳು. ನನಗೆ ಗೊತ್ತಿರೋ ಪಾಪಕ್ಕೆ ಏನಂತ ತಗೊಂಡು ಬಾರ್ಸನಿ ಅಂತ ಅನ್ನಿಸ್ತಾ ಐತೆ. ಎಷ್ಟು ಹೇಳಿದ್ರು ನನ್ನ ಗಂಡನೂ ಅಷ್ಟೇ ಏನಿಯ. ನನ್ನ ಗಂಡನು ಏನು ಕೇಳೋಕ್ಕಿಲ್ಲ, ಮಾಡೋಕ್ಕಿಲ್ಲ. ನಾನು ಈ ತಂದ್ಬಿಟ್ಟು ಕೊಂಪೆಗೆ ಹಾಕ್ಬಿಟ್ಟ. ಒಂದು ಒಳ್ಳೆ ಮನೆ ನೋಡಯ್ಯ ಅಂತ ಎಷ್ಟು ಹೇಳಿದ್ರು ಮನೆ ನೋಡ್ತಾನ? ಇಲ್ಲ ಅವಯ್ಯಂಗೆ ಬೇಕಾಗೇನೇ ಇಲ್ಲ ಮನೆಗೇನೆ. ಎಲ್ಲನೂ ಸಾಕಾಗೋಯ್ತದ ನನಗಂತೂ. ಇವಳ ಹತ್ರ ಆಡ್ಕೊಂಡು ನಗಾಡಕ್ಕೆ ಅಂತಾನೇ ಈ ಬಾಳ್ತಿದ್ದೀನ ನಾನು. ಅಯ್ಯೋ, ಯಾಕೆ ಬೇಕಿತ್ತು ನನಗೆ ಜೀವನ ಅಂತ ಅನ್ಸೋಗ್ಬಿಟ್ಟೈತೆ ನನಗಂತೂ. ಇಂಥ ಮನೆ ನಾನು ಇರ್ಬೇಕಾ? ನಾನು ಅವತ್ತಿಂದ ಬರೀ ಇದೇನೇನೆ ಆಯಿತು ನನಗಂತೂ. ನನ್ನ ಮಗಳು ಮದುವೆನ ಇಂಥ ಮನೆಗೆ ಮಾಡೋಕ್ಕಾಯ್ತದ? ನಮ್ಮ ಮನೆಗೆ ಒಪ್ತಾರ ಇಂಥ ಮದುವೆಗೆ ಮಾಡೋಕ್ಕೆ? ಇಂಥ ಮನೆಗೆ ಮಾಡೋಕ್ಕೆ ಯಾರು ಒಪ್ತಾರೆ ಬಂದ್ಬಿಟ್ಟು ನನ್ನ ಮಗಳನ್ನ? ಅಯ್ಯೋ, ಇವರೇ ಕಿತ್ತೋದಂಗೆ ಅವ್ರೆ ಅಂತ ಹೇಳ್ಬಿಟ್ಟು ಕಾಂಚಿ ಪಿಂಚಿ ನನ್ನ ಮಕ್ಕಳೆಲ್ಲ ಸಿಕ್ಬಿಡಕ್ತಿಲ್ವಾ? ಚೆನ್ನಾಗಿರೋ ಮನೆ ಮಾಡಿದ್ರೆ ತಾನೇ ನನ್ನ ಮಗಳಿಗೂ ಒಂದೊಂದು ಒಳ್ಳೆ ಗಂಡು ಬರೋದು. ಮಾಡ್ತೀನಿ ಇರು, ಬರಲಿ ನನ್ನ ಗಂಡ. ಏನೇ ಯೋನ್ ಮಾಡ್ತಾ ಇದೀಗ? ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡಿದ ನೋಡಿ ಅಂದವನು. ಯೋ, ನಿನಗೆ ನಲ್ಲಿ ಖುಷಿ ಯಾಕಂದ್ರೆ ದೊಡ್ಡ ಮನೆಗೆ ಬಿದ್ದಿದ್ದೀಗಲ್ಲ, ನಿನಗೆ ಬೋಲ್ ಖುಷಿ ಆಯ್ತದೆ. ನಾನು ತಗೊಬಿಟ್ಟು ಬಂದ್ಬಿಟ್ಟು ಈ ಮನೆಗೆ ಕೂರಿಸ್ಬಿಟ್ಟಲ್ಲ ನೀನು ಇಂಥ ಮನೆಗೆ. ಅವಳೆಲ್ಲ ಬಂದು ಬದ್ರಿ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡಯ್ಯ, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನನ್ನನ್ನು ಚೆನ್ನಾಗಿರೋ ಮನೆಗೆ ಏನಿಯ ಕರ್ಕೊಂಡು ಬಂದ್ಬಿಟ್ಟು ನೀವು ಮಾಡೋಗ್ಬೇಕಷ್ಟೇ ಏನಿಯ. ಕಾಂಜಿ ಪಿಂಜಿ ಮನೆಗೆ ಇಕ್ಬಿಟ್ಟು ನನ್ನ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಆ ಬದ್ರಿ ಬಂದು ಎಷ್ಟು ಆಡ್ಕೊಂಡು ನಕ್ಕೊಂಡು ಹೋಯ್ತಾಳೆ ಗೊತ್ತಾ ನಿನಗೆ? ನಿನ್ಗೆ ಗೊತ್ತಿ ನೀನು ಹೆಂಗೆ ಇದೆಯೋ, ನೀನು ಹಂಗೆ ಅಂಥ ಮನೆಗೆ ಏನಿಯ ಬಿದ್ದಿದ್ಯಾ ನೀನು? ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನೀನಿಯ ಎಲ್ಲ ಇದು ಮಾಡ್ಬಿಟ್ಟು ಹೋದ್ಲು. ಇವಾಗ ಬಂದು ನಿಮ್ಮನ್ನು ಕಟ್ಕೊಂಡಿದ್ದಕ್ಕೂ ಸರಿಯಾಗಿ ಏನೇ ಆಯಿತು. ಅವಳಿಗೆ ನಾನು ಯಾಂದ್ರ ಕಮ್ಮಿ ಆಗಿದ್ದೀನಿ, ಎಲ್ಲದ್ರಾಗೂ ಸಂದಕ್ಕೆ ಇದ್ದೀನಿ ತಾನೇ. ಮತ್ತು ನೀವು ನೋಡಿದ್ರೆ ಯಾವಾಗೂ ಅವಳ ಕಡೆನೇನಿಯ ಸಪೋರ್ಟ್ ಮಾಡೋದು. ಯಾಕೆ ನಾನೇನು ಚೆನ್ನಾಗಿಲ್ವಾ? ನಾನು ನಿಮ್ಮ ಎಂಡ್ರಲ್ವಾ ಹೇಳಿ? ಲೇ, ನನಗೆ ಅವಳಿಗಿನ್ನ ನಿನ್ನ ಮೇಲೆ ಏನಿಯಪ್ಪಿರುತ್ತೆ ಶಾಲೆ ಕಣಿ. ಆದರೆ ಯೋನ್ ಮಾಡನಿ, ಅದೇನೋ ಅಂತಾರಲ್ಲ ಗ್ರಾಚಾರ. ಅವಳು ದೊಡ್ಡ ಹೆಂಡತಿ ಆಗೋಗ್ಬಿಟ್ಟು ಅವಳು ಶಾಲೆ ಏನು ಮಾತಾಡೋಂಗಿಲ್ಲ. ಈಗ ಪಂಚಾಯತ್ಗಿನಾಗ ಏನು ತೀರ್ಮಾನ ಆಯಿತು? ಇಬ್ಬರನ್ನೂ ಸಂದಕ್ಕೆ ನೋಡ್ಕೊಳಪ್ಪ ಅಂತ ಹೇಳೋರು ತಾನೆ. ನೀನು ಯಾಕೆ ನಾನು ಸಂದಕ್ಕೆ ನೋಡ್ಕೊತೀನಿ? ಸುಮ್ಕಿರ್ನಿ, ನೀನು ಎಲ್ಲ ಯೋಚನೆ ಮಾಡ್ಬೇಡ ನೀನು. ಅಯ್ಯೋ, ನಿನ್ಗೇನಾರು ನಾನು ನೋವು ಮಾಡ್ತಿದ್ದೀನಿ. ಮನೆ ತಾನೇ ಹುಡ್ಕನ ಚಿನ್ನ, ನಿನ್ನ ತಲೆ ಕೆಡಿಸ್ಕೊಂಡ್ಲೇ ಬೇಡ, ನಾನು ಹುಡುಕೊಡ್ತೀನಿ ನಿನಗೆ. ನೋಡು, ಇವತ್ತು ನಾಟಿ ಕೋಳಿ ಸಾರು ಮುದ್ದೆ ಮಾಡ್ಬಿಡು, ಹೊಟ್ಟೆ ಬಿರಿಯಾನಿ ತಿಂದ್ಬಿಡ್ತೀನಿ ನಾನಂತೂ. ನಿನ್ನ ಕೈ ರುಚಿ ಬಿಡೆ. ತತ್ತೀನಿ, ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಸರಿನಾ? ನೀನು ಆರಾಮಾಗಿ ನೀನು ಮಸಾಲೆ ಗಿಸಾಲೆ ರೆಡಿ ಮಾಡ್ಕೊಬಿಡು. ಬರ್ತೀನಿ, ಎಲ್ಲರೂ ಕುತ್ಕೊಂಡು ಆರಾಮಾಗಿ ತಿನ್ನೋಣ. ಸರಿನಾ? ಇವತ್ತು ಎಲ್ಲ ಊಟ ಗೀಟ ಎಲ್ಲನೂ ಇಲ್ಲೇ ನೆನೆಯ ನನಗಂತೂ. ಕೋಳಿನೂ ಮಾಡೋಕ್ಕಿಲ್ಲ, ನೀಲಿನೂ ಮಾಡೋಕ್ಕಿಲ್ಲ, ನಾನೇನು ಮಾಡೋಕ್ಕಿಲ್ಲ. ಮಾಡಿ ನನಗೆ ಬ್ಯಾರೆ ಮನೆಗೆ ನೀವು ನನ್ನ ಕರ್ಕೊಂಡು ಹೋಗೋ ಗಂಟನೂ ನಾನು ನಿಮಗೆ ಎಂತ ಒಂದು ಲೋಟ ನೀರು ಕೊಡೋಕ್ಕಿಲ್ಲ. ಈ ಮನೆಗಿರೋ ಗಂಟ ನಾನು ಏನು ಮಾಡೋಕ್ಕಿಲ್ಲ. ನಂಗೆ ಈ ಮನೆ ಬೇಕಾಗೋನು ಇಲ್ಲ. ನನ್ನೇನು ರೀ ಹಂಗಂದ್ರೆ ನನ್ನ ಗತಿಗೆಟ್ಟೋಳ ಥರ ಮಾಡಾಕ್ಬಿಟ್ಟಿದ್ದೀರಲ್ರಿ. ಅವಳು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಹಿಂಗಿರ್ಬೇಕಾ? ನನಗಂತೂ ನೋಡಿ, ಸುಮ್ಮನೆ ನೀವು ನಿಮ್ಮ ಪಾಡು ನೀವು ಇದ್ರೆ ಚಂದ ಅಷ್ಟೇನೆ. ಹೋಗಿ ನಾನು ಏನು ಮಾಡೋಕ್ಕಾದಿಲ್ಲ. ಲೇ ಇದೊಳ್ಳೆ ಚೆನ್ನಾಗಿ ಇದು ಮಾಡ್ತೀಯಲ್ಲೇ. ನೋಡು, ಅರ್ಜೆಂಟಾಗಿ ಮನೆ ಬೇಕು ಅಂದರೆ ಊರುಗಳಿಗೆ ಯಾರೇ ಸಿಗ್ತಾರೆ, ಯಾರೇ ಕೊಡ್ತಾರೆ ಊರುಗಳಿಗೆ ಮನೆಗಳ? ಯಾರು ಮಾರ್ತಾರೆ ಹೇಳು? ಇವನೋ ಇರೋ ಮನೆಗಳಾದರೆ ಇವನು ಅಡ್ಜಸ್ಟ್ ಮಾಡ್ಬಿಟ್ಟು ತಗೋಬೋದು. ಇಲ್ದಿರೋ ಮನೆಗೆ ತಗೊಳಕ್ಕಾಯ್ತದೇನೆ? ಅರ್ಥ ಮಾಡ್ಕೊಂಡು ನೀನು ನೋಡು, ಯಾರನ್ನ ಮನೆ ಮಾರ್ತೀನಿ ಅಂದರೆ ತಗೊಳ್ಳೋಣ. ಇಲ್ಲಾಂದರೆ ಇನ್ನೊಂದು ಹೊಸ ಮನೆ ಕೊಡಬೇಕು ಅಂದರೆ ಈಗ ಅರ್ಜೆಂಟಾಗಿ 2 ವರ್ಷ ಬೇಕಾಯ್ತದೆ ಎಲ್ಲನೂ. ಅದಕ್ಕೆ ಯಾರನ್ನ ಮಾರ್ಗಿರ್ತಾರೇನೋ. ಈ ಚಾಲ್ಸ್ಕೊತೀನಿ, ಸುಮ್ಮನಿರು. ಈ ಕುಂತಿ ಜಾಗದಾಗ ಏನೇ ಮನೆ ಬೇಕು ಅಂತಂದರೆ ಅದೆಲ್ಲ ಆಗದಿರೋ ಕೆಲಸ. ಅಲ್ಲಿ ಗಂಟ ಇಲ್ಲಿ ಕುಂತ್ಕೊಳಕ್ಕೆ ನನ್ನೇನು ಅಂದ್ಕೊಂಡಿದ್ದೀರಾ? ಕರ್ಕೊಂಡೋಗಿ ಪ್ಯಾಟನಾಗ ಮನೆ ಮಾಡಿ ಮಡಗಿ ಮತ್ತೆ ಇನ್ನೇನು ಮಾಡೋಕ್ಕೈತದೆ? ಪ್ಯಾಟನಾಗೆ ನೆಮ್ಮದಿಗೆ ಇದ್ಬಿಡ್ತೀರಂತಾಗೆ. ಇಲ್ಲಿ ನಿಮ್ಮ ಜೊತೆ ಇರೋದಕ್ಕಿಂತ ನಾನು ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಇದೇ ಊರಾಗ ಬೇಕು ಅಂತ ಬೋಲ ಆಸೆ ಇಟ್ಕೊಂಡು ಇದ್ದೆ ನಾನಂತೂ. ಎಲ್ಲರ ಜೊತೆನೂ ಇರಬೇಕು, ಇದೇ ಊರಾಗೇನೇನಿಯ ಅಂತ. ನಡೀರಿ ಪ್ಯಾಟ್ಗೆ ಹೋಗೋಣ. ಅಲ್ಲೇನಿಯ ಇರೋಣ, ಅಲ್ಲೇ ಹೆಂಗೋ ಚೆನ್ನಾಗಿರೋ ಮನೆಗಳೇನಿಯ ಸಿಗ್ತವೆ.
ಲೇ ನಾವೇನಾರ ಮತ್ತೆ ಊರು ಬಿಟ್ಬಿಟ್ಟು ಹೋದ್ವಿ ಅಂತಂದ್ರೆ ಆ ಬದ್ರಿ ನಮ್ಮ ತಿರು ಬಿಟ್ಕೊತಾಳೆ ಅಂತ ಅನ್ಕೊಂಡ ಆ ಬದ್ರಿದೆ ಎಲ್ಲ ರಾಜ್ಯಭಾರ ಆಗೋಗ್ಬಿಡ್ತದೆ ಇಲ್ಲೆಲ್ಲನೂ. ನಿಂಗೇನು ಗೊತ್ತೇ ಆಗಕ್ಕಿಲ್ವಲ್ಲೇ ನಿಂಗೆ ಒಸಿ ಸುಮ್ಕಿರು ಅಂತ ಅಂದಲ್ಲ ನಿನಗೆ. ಓ ನಿನಗೆ ಏನು ನಡೀತೈತೆ ಅಂತ ಅರ್ಥ ಆಯ್ತಿಲ್ಲ. ಇವಾಗ ಎಲ್ಲ ನನ್ನ ಕೈ ಕೆಳಗಡೆ ಐತೆ ಎಲ್ಲನೂ. ನಾನು ಹೆಂಗೋ ನಿಭಾಯಿಸ್ಕೊಂಡು ದುಡ್ಡೆಲ್ಲ ಇದು ಮಾಡ್ಕೊತೀನಿ, ಹಿಡ್ತಾ ಮಾಡ್ಕೊತೀನಿ. ನಾನು ಇಲ್ಲ ಅಂದರೆ ಅಲ್ಲೇನು ಪ್ಯಾಟೆಗೆ ಹೋಗ್ಬಿಟ್ಟು ಬಾಡಿಗೆ ಹೆಂಗೆ ಕೊಡ್ತೀಯ, ಎಲ್ಲಿ ದುಡಿಯೋಕ್ಕಾಯ್ತದೆ ನಮ್ಮ ಕೈಲಿ. ಅದಕ್ಕೆ ಅಡ್ಜಸ್ಟ್ ಮಾಡ್ಕ ಒಂದು 2 ದಿನ ಬಸ್ ಮನೆ ಹುಡುಕ್ತೀನಿ ನಾನೇನಿಯ. ಇಲ್ಲಿಲ್ಲ ಅಂದರೆ ಎಲ್ಲ ಒಂದು ಹತ್ರ ರೆಡಿ ಮಾಡಿಸ್ತೀನಿ, ಸುಮ್ಮನಿರು. ಏನು ಮಾಡಿಸ್ತೀಯೋ ಇನ್ನೊಂದು ವಾರದಾಗ ಏನೇ ಮಾಡಿಸ್ಬಿಡು. ನನಗೆ ಕಾಂಜಿ ಪಿಂಚಿ ಮನೆಗಳೆಲ್ಲವೂ ಬೇಕಾಗೇನೇ ಇಲ್ಲ. ಅವಳಿಗಿನ್ನ ಒಂದು ಸ್ಟೆಪ್ಪು ಶಾನೆ ಏನೇ ಇರಬೇಕು ನಾನಂತೂ. ಬರೀ ಪಿರುತಿ ಮಾಡ್ತೀನಿ, ಅವಳಿಗಿನ್ನ ನಿನ್ನೆ ಜಾಸ್ತಿ ಪಿರುತಿ ಮಾಡ್ತೀನಿ ಅಂತ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು ಎಷ್ಟು ಪಿರುತಿ ಮಾಡ್ತೀರಿ ನೀವು ನನ್ನ ಅಂತ ಹೇಳ್ಬಿಟ್ಟು. ಬಾಯಿ ಮಾತಾಗಿ ಎಲ್ಲವನ್ನೂ ಹೇಳ್ತಾನೆ ಪಿರುತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸರಿನೇ? ಆಯ್ತು ಆಯ್ತು, ಇವತ್ತಿಂದನೇ ಇನ್ನು ಜಾಸ್ತಿ ಹುಡುಕ್ತೀನಿ ಮನೆಯ. ನೀನು ಸುಮ್ಮನಿರು, ನೀನು ಗಲಿಬಿಲಿ ಅಂತ ಹೇಳ್ಬಿಟ್ಟು ಇದು ಮಾಡಬೇಡ. ಹುಡುಕ್ಬಿಟ್ಟು ನಾನೇ ನಿಂಗೆ ಬಂದು ಹೇಳ್ತೀನಿ. ಹಂಗೆ ಕೋಳಿ ಸಾರು ಮಾಡೋಕ್ಕಿಲ್ಲ. ಇಲ್ಲ, ಮಾಡೋಕ್ಕಿಲ್ಲ. ಸರಿ ಬಿಡು, ಆಯ್ತು. ಹುಡುಕಬಿಟ್ಟು ಬಂದ ಮೇಲೆ ಏನೇ ಮಾಡಿವಂತೆ. ಒಳ್ಳೆ ಕತೆ. ಇವ ಹಿಂಗೆ ನೆಟ್ಟು ಮಾತಾಡ್ಬಿಟ್ಟು ಮಾಡಿ ಇಕ್ಕಿದ್ರೆ ನನ್ನ ಬಗ್ಗೆ ಕ್ಯಾರೆ ಅಂತಂದ್ರೆ ಅನ್ನೋದಿಲ್ಲ ಹೇಳು. ಇವ ಹಿಂಗೇನೇ ಮಾಡಬೇಕು. ಇಲ್ದಿರೋ ದೌಲತ್ತೆಲ್ಲನೂ ತೋರಿಸ್ತಾನೆ ಕಳ್ ನನ್ನ ಮಗ. ಅವಳ ಮನೆಗೆ ಹೋಗಿ ಮನೆ ಕಳೆದು ಆರಾಮಾಗಿ ಚೆನ್ನಾಗೈತಲ್ಲ ಮನೆ ಅಂತ ಹೇಳ್ಬಿಟ್ಟು. ಇಲ್ಲ, ಹಿಂಗೆ ಇದ್ರಾಗಕ್ಕಿಲ್ಲ. ನಾನು ಚೆನ್ನಾಗಿರೋ ಮನೆ ಮಾಡ್ಕೊಂಡು ಹೋಗಲೇಬೇಕು.